ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ. ನಾನು ಭವಾನಿ. ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಸೊಪ್ಪಿನ ರೆಸಿಪಿನ ತೋರಿಸ್ತಾ ಇದ್ದೀನಿ. ಪಾಲಕ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಪಾಲಕ್ಕಿಂದ ವೆರೈಟಿ ಅಡುಗೆಗಳನ್ನ ಮಾಡ್ಬೋದು. ಮೊದಲಿಗೆ ಎಲ್ಲರ ಗಮನ ಸೆಳೆಯೋದು ಸೊಪ್ಪಿನ ಸಾರು. ಈ ಸೊಪ್ಪಿನ ಸಾರು ಮಾಡ್ಕೊಳೋದು ತುಂಬಾ ಈಸಿ. ಇದು ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ತೀನಿ. ಈ ಸೊಪ್ಪಿನ ಸಾರಿಗೆ ಮುದ್ದೆ ಅಂತೂ ತುಂಬ ಚೆನ್ನಾಗಿ ಇದಾಗುತ್ತೆ. ಮುದ್ದೆಗೆ ಸೊಪ್ಪಿನ ಸಾರಿಗೆ ಕಾಂಬಿನೇಷನ್ ತುಂಬಾ ರುಚಿ ಕೊಡುತ್ತೆ ಅಂತಲೇ ಹೇಳ್ತಾರೆ. ಊರುಗಳ ಕಡೆ ಎಲ್ಲ ಮೇಯ್ನಾಗಿ ಮಾಡೋದು ಮುದ್ದೆ ಸೊಪ್ಪು ಸಾರು. ಎಲ್ರಿಗೂ ಇಷ್ಟ. ಅದಕ್ಕೆ ನಂಚ್ಕೊಳ್ಳೋಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇದ್ಬಿಟ್ರೆ ಸಾಕು, ಇನ್ನೇನು ಬೇಡ ಅಂತಲೇ ಹೇಳ್ತಾರೆ. ಹೊಲ್ದಲ್ಲಿ ಕೆಲಸ ಮಾಡೋರಿಗೆ ಈ ಥರ ಬಿಸಿ ಬಿಸಿ ರಾಗಿ ಮುದ್ದೆ ಸೊಪ್ಪು ಸಾರು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಇದನ್ನು ಮೊದಲಿಗೆ ಮಾಡ್ಕೊಳೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರಲ್ಲಿ ತೊಳೆದಿಟ್ಕೊಂಡಿರೋಂಥ ಒಂದು ಬಟ್ಲು ತೊಗರಿಬೇಳೆನ ಹಾಕ್ಕೊಂಡು, ಒಂದು ಕಡ್ನ ಪಾಲಕ್ ಸೊಪ್ಪನ್ನ ತೊಳ್ಕೊಂಡು ಅದಕ್ಕೆ ಹಾಕಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಒಂದು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೋತಾ ಇದ್ದೀನಿ. ಒಂದು ಈರುಳ್ಳಿ ಮತ್ತು ಟೊಮೆಟೊ ಒಂದು ತೊಗೊಂಡಿದ್ದೀನಿ. ಟೊಮೆಟೊ ಜಾಸ್ತಿ ಹಾಕಿದ್ರೆ ಅದು ಹುಳಿ ಜಾಸ್ತಿ ಆಗುತ್ತೆ, ಸಾಂಬಾರು ಚೆನ್ನಾಗಿರಲ್ಲ. ಸೊ ಒಂದು ಹಣ್ಣಾಗಿರೋ ಟೊಮೆಟೊನ ಕಟ್ ಮಾಡಿ ಹಾಕಿ, ಅರ್ಧ ಸ್ಪೂನು ಜೀರಿಗೆನ ಹಾಕ್ಕೊಂಡು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಬೇಳೆ ಸೊಪ್ಪು ಬೇಯೋಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಇದನ್ನು 1 ಅಥವಾ 2 ವಿಜಿಲ್ನ ಹಾಕಿಸ್ಕೊಂಡ್ರೆ ಸಾಕು. ನೀರು ಜಾಸ್ತಿ ಹಾಕ್ಬಿಟ್ರೆ ವಿಜಿಲ್ ಬಂದಾಗ ಅದು ಎಲ್ಲ ಆಚೆ ಬಂದ್ಬಿಡುತ್ತೆ. ಸೊ ನೀರನ್ನ ನೋಡ್ಕೊಂಡು ಹಾಕ್ಕೋಬೇಕು. ಇದನ್ನು 2 ವಿಜಿಲ್ನ ಕೂಗಿಸ್ಕೊಂಡು ಹಂಗೆ ಓಪನ್ ಮಾಡಬೇಕು. ಯಾಕಂದರೆ ಬೇಳೆ ಜಾಸ್ತಿ ನುಣ್ಣಗೆ ಬೆಂದ್ಬಿಡುತ್ತೆ. ಸೊ ನೋಡಿಕೊಂಡು ಸ್ವಲ್ಪ ಬೇಗನೆ ಇದನ್ನು ಓಪನ್ ಮಾಡಿಕೊಂಡು, ಈ ಥರ ಇರುತ್ತೆ. ಬೇಳೆನೂ ಮುಕ್ಕಾಲು ಭಾಗ ಬೆಂದಿರುತ್ತೆ, ಸೊಪ್ಪು ಪೂರ್ತಿಯಾಗಿ ಬೆಂದಿರುತ್ತೆ. ಇದನ್ನು ಸೊಪ್ಪು ಸ್ವಲ್ಪ ತಣ್ಣಗಾದ್ಮೇಲೆ ನಾವೇನು ಹಾಕಿದ್ದೀರೋ ಬೇಳೆ ಬಿಟ್ಟು ಸೊಪ್ಪು ಮತ್ತು ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಅಂದರೆ ಅರ್ಧಂಬರ್ಧ ರುಬ್ಕೋಬೇಕು. ತೀರಾ ನುಣ್ಣಗೆ ರುಬ್ಬಿಟ್ರೆ ಇದು ಸೂಪ್ ಆಗಿಬಿಡುತ್ತೆ, ಸಾಂಬಾರು ಆಗೋಲ್ಲ. ಸೊ ಇದನ್ನು ಅರ್ಧಂಬರ್ಧ ರುಬ್ಕೊಂಡು ಇದನ್ನು ಏನು ಬೇಳೆ ಮಿಶ್ರಣ ಇದೆಯೋ ಅದಕ್ಕೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಹದವಾಗಿ ಮುದ್ದೆಗೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ಸೊ ಬೇಯಿಸಿರೋ ಬೇಳೆಗೆ ಇದನ್ನು ಹಾಕ್ಕೊಂಡು ಕುದಿಯೋಕೆ ಇಟ್ಕೊಂಡು, ಅಂದರೆ ಇದು ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಸೊಪ್ಪಿನ ಸಾರು ಅಂದರೆ ಕೆಲವ್ರಿಗೆ ಇಷ್ಟ ಆಗದೇ ಇರೋರು ಸಹ ಈ ಥರ ಸಾಂಬಾರು ಮಾಡಿಕೊಟ್ರೆ ಅವರು ತುಂಬಾ ಇಷ್ಟಪಟ್ಕೊಂಡು ರೈಸ್ನ ಅಥವಾ ಮುದ್ದೆನ ತಿಂತಾರೆ. ನಾವು ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಒಗ್ಗರಣೆ ಕೊಡೋದಾದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಒಂದು ಚಿಕ್ಕ ಬಾಣಲಿಗೆ ಒಂಚೂರು ಎಣ್ಣೆ ಹಾಕಿ, ಸಾಸಿವೆ ಸ್ವಲ್ಪ ಹಾಕ್ಕೊಂಡು ಕುದೀತಾ ಇರೋ ಇದು ಚೆನ್ನಾಗಿ ಕುದೀಬೇಕು. ಕುದೀತಾ ಇರೋದಕ್ಕೆ ನಾವು ಒಗ್ಗರಣೆ ಮಾಡ್ಕೋಬೇಕು. ಸಾಸಿವೆ ಕುದ್ದಿದ ನಂತರ, ಅಂದರೆ ಸಾಸಿವೆ ಸಿಕ್ಕಿದ ನಂತರ ಕರಿಬೇವು, ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಮತ್ತು ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ನಾವು ಇದಕ್ಕೆ ಹಾಕ್ಕೊಂಡು, ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಒಗ್ಗರಣೆ. ಇದು ಕುದಿಯೋ ಸಾಂಬಾರಿಗೆ ನಾವು ಈ ಥರ ಒಗ್ಗರಣೆ ಮಾಡಿಕೊಂಡು, ಅಂದರೆ ಬೆಳ್ಳುಳ್ಳಿ ಹಾಕಿದರೆ ಒಗ್ಗರಣೆಗೆ ಘಮ ಚೆನ್ನಾಗಿರುತ್ತೆ. ಇದು ಕುದಿಯೋ ಸಾಂಬಾರಿಗೆ ಹಾಕಿದ್ರೆ ಸೂಪರಾಗಿ ಸ್ಮೆಲ್ಲೇ ಬರ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಸೊಪ್ಪಿನ ಸಾರು ಮನೆ ತುಂಬ ಸ್ಮೆಲ್ ಇರುತ್ತೆ. ಹೊಟ್ಟೆ ಹಸಿತಾ ಯಾರಿಗಿರಲ್ವೋ ಅವ್ರಿಗೂ ಸಹ ಹೊಟ್ಟೆ ಹಸಿವಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರಿದು. ಒಂದ್ಸರಿ ನೀವು ಟ್ರೈ ಮಾಡಿ. ಈ ಥರ ಒಗ್ಗರಣೆ ಆಗಿರೋದನ್ನ ಕುದಿಯೋ ಸಾಂಬಾರಿಗೆ ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಳೋದೇ ಆದರೆ ಮುದ್ದೆಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ಈ ಥರ ಅರಿಶಿನ ಹಾಕಿದ್ರೆ ಒಂದು ಸ್ವಲ್ಪ ಕಲರ್ ಇರುತ್ತೆ. ಬಟ್ ಇದು ಗ್ರೀನ್ ಕಲರ್ ಇರುತ್ತೆ ಬೇಳೆ ಜೊತೆ ನಾವು ಮಿಕ್ಸ್ ಮಾಡಿದ್ದೀರಲ್ವ. ಸೊ ಇದು ಕಲರ್ ಚೇಂಜ್ ಆಗಿದೆ.
ಫುಲ್ ಗ್ರೀನಾಗೂ ಇಲ್ಲ, ಮತ್ತು ಒಬ್ಬೊಬ್ರಿಗೆ ತುಂಬ ಗ್ರೀನ್ ಇದ್ದರೆ ಇಷ್ಟ ಆಗಲ್ಲ. ಸೊ ನಾವು ತೊಗರಿಬೇಳೆ ಟೊಮೆಟೊ ಎಲ್ಲ ಹಾಕಿ ಈ ಥರ ರುಬ್ಬಿದರೆ ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ನುಣ್ಣಗೆ ರುಬ್ಬಿಟ್ರೆ ಅದು ಅಷ್ಟು ಚೆನ್ನಾಗಿರಲ್ಲ. ಇದು ಈ ಮುದ್ದೆಗೆ ನಂಚ್ಕೊಳಕ್ಕೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಇದ್ಬಿಟ್ರೆ ಅದು ಸಖತ್ತಾಗಿರುತ್ತೆ ಅಂತಲೇ ಹೇಳ್ತೀನಿ. ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ನನಗೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.